ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಮ್ಮನ್ನಾಳುವಂತಹ ನಾಯಕರಿಗೆ ಜನರ ಪರಿಸ್ಥಿತಿ ಬೇಕಾಗಿಲ್ಲ. ನಮಗೆ ನೀವು ವೋಟ್ ಮಾಡ್ಬೇಕಷ್ಟೇ ಅನ್ನುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದು ಬಿಟ್ರೆ ಸಾಕು ಅನ್ನುವಂಥದ್ದಿದೆ. ಜನಪ್ರತಿನಿಧಿಗಳು ಅಂತ ಏನಕ್ಕೆ ಅನಿಸ್ಕೊಂಡಿದ್ದಾರೆ ಇವರು? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರ ಜೊತೆಗೆ ಇವರು ಇರಬೇಕು ಅಂದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ. ಈ ಕಷ್ಟಗಳಿಗೂ ಸಮಸ್ಯೆಗಳಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿದ್ರೆ ಇವರನ್ನ ಯಾವ ಪುರುಷಾರ್ಥಕ್ಕೆ ನಾವು ಆರಿಸಿ ಕಳಿಸಿದ್ದೀವಿ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾವ ನಾಯಕರನ್ನಾದ್ರೂ ತೋಳಿ ನೀವು, ಇಡೀ ಸರ್ಕಾರ ಇವತ್ತು ಹೋಗಿ ದಾವಣಗೆರೆಯಲ್ಲಿ ಕೂತ್ಕೊಂಡಿದೆ, ಬಾಗಲಕೋಟೆಯಲ್ಲಿ ಕೂತ್ಕೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಪಾಳಿಯಲ್ಲಿ ಜನ ನಿಂತಿದ್ದಾರೆ. ಆಟೋ ಚಾಲಕರು ಚೀತು ಅಂತ ಉಗಿತಾ ಇದ್ದಾರೆ. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ. ಇಂಥ ಕ್ರೂಷಿಯಲ್ ಟೈಮ್ ಅಲ್ಲಿ ನೀವು ನಮ್ಮ ಜೊತೆಗಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವೇನು ಅವ್ರಿಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ನೀವು ಅವರಿಗೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಕೊಡಿಸಿ ಸಾಕು. ಆಟೋ ಚಾಲಕರು ಸ್ವಾಭಿಮಾನಿಗಳು, ಅವರು ದುಡ್ಡು ತಿಂತಾರೆ. ಆದ್ರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದಾದ್ಯಂತ LPG ಸಿಗದೆ ಆಟೋಗಳು ಸ್ತಬ್ಧವಾಗಿದೆ. ಅಲ್ಲೊಂದು ಇಲ್ಲೊಂದು ಆಟೋನ ನೋಡ್ತಾ ಇದ್ದೀವಿ. ಇನ್ನೊಂದು 2-3 ದಿನ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಸಂಪೂರ್ಣವಾಗಿ ಆಟೋಗಳು ಸ್ತಬ್ಧ ಆಗುತ್ತೆ. ಎಲ್ಲಿಂದ ಆಟೋ ಓಡಿಸ್ಬೇಕು? ಅವರು ಹೇಗೆ ಓಡಿಸ್ಬೇಕು? ಆಟೋ ಗ್ಯಾಸೇ ಸಿಗ್ತಾ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಆಟೋ ಗ್ಯಾಸ್ ಬಂಕ್ ಮುಂದೆ ನಿಂತು ಅವರು ಸರ್ತಿ ಸಾಲಲ್ಲಿ ನಿಂತರೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಗ್ಯಾಸ್ ಗ್ಯಾರಂಟಿ ಕೊಡಬೇಕು ಈಗ ಸರ್ಕಾರ. ಆ ಗ್ಯಾರಂಟಿ ಈ ಗ್ಯಾರಂಟಿಯ ಮಧ್ಯೆ ಗ್ಯಾಸ್ ಗ್ಯಾರಂಟಿಯೂ ಒಂದಾಗೋಗ್ಬಿಡ್ಲಿ. ಇಂಥ ಸಂದರ್ಭದಲ್ಲಿ ಅಲ್ವಾ ಸರ್ಕಾರ ನಮ್ಮ ಜೊತೆಗೆ ನಿಲ್ಬೇಕಾಗಿರೋದು. ಇದರಲ್ಲೂ ರಾಜಕಾರಣ ಆಮೇಲೆ ಮಾಡಿ ನೀವು ಕೇಂದ್ರದ ಮೇಲೆ ಹಾಕ್ರಿ, ಕೇಂದ್ರದವ್ರು ರಾಜ್ಯದ ಮೇಲೆ ಹಾಕ್ಲಿ. ಇದ್ರ ಮಧ್ಯೆ ಸಫರ್ ಆಗ್ತಾ ಇರುವಂತದ್ದು ನಾವು. ನಮಗೆ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕೊಡಿ, ರಾಜಕಾರಣ ಆಮೇಲೆ ಮಾಡಿಕೊಳ್ಳಿ ಅಂತ ಜನ ಹೇಳ್ತಾ ಇರೋದು. ನೊಂದ ಆಟೋ ಚಾಲಕರಿಂದ ಆತ್ಮಹತ್ಯೆಯ ಮಾತುಗಳು ಕೇಳಿ ಬರ್ತಾ ಇದೆ. ನಾವು ಸತ್ತೋಗ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಗ್ಯಾಸ್ ಚಿಂತೆ, ರಾಜಕಾರಣಿಗಳಿಗೆ ಎಲೆಕ್ಷನ್ನ ಚಿಂತೆ. 2 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ. ಮುಖ್ಯಮಂತ್ರಿಗಳೇ ಇವತ್ತು ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರಿಗೆ ಜನರ ಕಷ್ಟದ ಬಗ್ಗೆ ಬೇಕಾಗಿಲ್ಲ. ಇಲ್ಲಿವರೆಗೂ ಒಂದಾದ್ರೂ ಮಾತಾಡಿದಾರ ಅವರು? ನಾವು ಗ್ಯಾಸ್ನ ವ್ಯವಸ್ಥೆ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ ಅಥವಾ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಕೂಡಲೇ ನಿಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಥವಾ ಯಾವುದಾದ್ರೂ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಒಬ್ಬ ರಾಜಕಾರಣಿಯ ಬಾಯಲ್ಲಿ ಮಾತು ಬಂದಿದೆಯಾ? ನಾವು ಎಷ್ಟು ಲೀಡಲ್ಲಿ ಗೆಲ್ತೀವಿ, ಯಾರಿಗೆ ಈ ಎಲೆಕ್ಷನ್ ಟಫ್, ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಬರೀ ಇದನ್ನೇ ಹೇಳ್ತಿದ್ದಾರೆ. ಅದನ್ನ ತಗೊಂಡು ನಮ್ಗೇನಾಗಬೇಕಾಗಿದೆ ರೀ? ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಇಲ್ಲಿ ಮಾತ್ರ ಇರೋದು ಚುನಾವಣೆ. ಉಳಿದ ಕಡೆ LPG ಸಿಗ್ತಾ ಇಲ್ಲ. ಅದಕ್ಕೇನ್ ಮಾಡ್ತೀರಿ? ಉತ್ತರ ಕೊಡಿ. ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ, ಅವ್ರಿಗೇನು ವ್ಯವಸ್ಥೆ ಮಾಡ್ತೀರಿ? ಉತ್ತರ ಕೊಡಿ. ಬಾಗಲಕೋಟೆ ದಾವಣಗೆರೆಯಲ್ಲಿ ಸರ್ಕಾರ ಫುಲ್ ಬಿಸಿ. ಇಡೀ ಸರ್ಕಾರ ಅಲ್ಲೇ ಠಿಕಾಣಿ ಹೂಡಿದೆ. ಸಚಿವರು ಅಧಿಕಾರಿಗಳು ಉಪಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿರುವಂತ CM ಸಾಹೇಬರು, ದಾವಣಗೆರೆಯಲ್ಲಿ ಬ್ಯುಸಿ ಆಗಿರುವಂತ DCM ಸಾಹೇಬರು. ಇದ್ರ ಮಧ್ಯೆ ಯಾವುದೋ ಮೂಲೆಯಲ್ಲಿ ನಿಂತು ಆಟೋ ಚಾಲಕ, ಸಾರ್ ನನಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೇಳೋರು ಯಾರು? ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಮ ಧ್ವನಿಯನ್ನ ಸರ್ಕಾರದವರೆಗೂ ತಲುಪಿಸೋದಕ್ಕೆ. ಆದ್ರೆ ಸರ್ಕಾರ ಇದನ್ನ ಎಷ್ಟು ಪ್ರಾಮಾಣಿಕವಾಗಿ ಆಲಿಸುತ್ತೆ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಅಸ್ಸಾಂಗೆ DCM ಸಾಹೇಬರು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಗ್ಯಾಸು ಅಂತ ಕೂತ್ಕೊಳ್ಳೋಣ. ಕೇರಳ, ಅಸ್ಸಾಂ ಎಲೆಕ್ಷನ್ ಅಲ್ಲಿ ರಾಜ್ಯ ನಾಯಕರು ಬ್ಯುಸಿ ಆಗಿದ್ದಾರೆ. ಜನರ ಸಮಸ್ಯೆಗಿಂತ ನಿಮಗೆ ಎಲೆಕ್ಷನ್ ಮುಖ್ಯ ಆಗ್ಬಿಡ್ತು. ನೀವು ಸಾಯಿರಿ, ನಿಮ್ಮನ್ನ ತಗೊಂಡು ನಾವೇನ್ ಮಾಡೋಣ? ನಮಗೆ 2 ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿರೋದು ಇಂಪಾರ್ಟೆಂಟ್ ಆಗಿದೆ. ನನಗೆ ಅಸ್ಸಾಂ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರೆ ನನಗೆ CM ಪಟ್ಟ ಸಿಗುತ್ತೆ. ನಿಮ್ಮ ಗ್ಯಾಸ್ ತಗೊಂಡು ನಾವೇನ್ ಮಾಡೋಣ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಇದ್ದಾರೆ. ಇವರು ಕೇಂದ್ರದ ಮೇಲೆ ಹಾಕೋದು, ಕೇಂದ್ರದವರು ರಾಜ್ಯದ ಮೇಲೆ ಹಾಕೋದು. ನಿಮ್ಮೆಲ್ಲರ ರಾಜಕಾರಣದ ಮಧ್ಯೆ ಸಾಯ್ತಾ ಇರೋದು ಯಾರು? ಜನಸಾಮಾನ್ಯರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಮ್ಮ ಜೊತೆಗೆ ನಿಲ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಜನಪ್ರತಿನಿಧಿ ಅಂತ ಯಾಕೆ ಕರೆಯೋಣ ನಾವು? ನಿಮ್ಮನ್ನ MLA ಮಂತ್ರಿ ಯಾಕೆ ಕರೆಯೋಣ ನಾವು? ನಿಮಗ್ ಮಾತ್ರ ಎಲ್ಲ ಐಷಾರಾಮಿ ವ್ಯವಸ್ಥೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಮಂತ್ರಿಗಳ ಮಕ್ಕಳು ಬಂದು ಆಟೋ ಓಡಿಸ್ಲಿ, ಅವಾಗ ನಮ್ ಕಷ್ಟ ಏನು ಅಂತ ಗೊತ್ತಾಗತ್ತೆ ಅಂತ.
ಪರಿಸ್ಥಿತಿ ಬಹಳ ಬಿಗಡಾಯಿಸ್ತಾ ಇದೆ. ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಇದನ್ನ ಸರಿ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಕಂಡಲ್ಲಿ ನಿಮ್ಮನ್ನ ಹುಡುಕೊಂಡು ಬಂದು ಹೊಡೆಯುವಂತ ದಿನಗಳು ದೂರ ಇಲ್ಲ. ನಮ್ಮನ್ನ ಆಳುವಂತ ನಾಯಕರು ಹೇಳ್ತಾ ಇದೀವಿ. ಜನ ಈಗ ಆ ಮಟ್ಟಿಗೆ ರೊಚ್ಚಿಗೆದಿದ್ದಾರೆ. ಆ ದಿನಗಳನ್ನ ನೀವು ಬರಮಾಡಿಕೊಳ್ಳಬೇಡಿ. ಅಷ್ಟರೊಳಗಡೆ ವ್ಯವಸ್ಥೆ ಮಾಡಿ ಜನರಿಗೆ ಒಂದು ದಾರಿ ಮಾಡಿಕೊಡಿ. ಇಲ್ಲ ಅಂತಂದ್ರೆ ಅನುಭವಿಸಬೇಕಾಗುತ್ತೆ. ಇದು ಜನರ ಮಾತು. ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಮ್ಮನ್ನ ಆಳುವಂತಹ ನಾಯಕರಿಗೆ ಜನರ ಪರಿಸ್ಥಿತಿ ಬೇಕಾಗಿಲ್ಲ. ನಮಗೆ ನೀವು ವೋಟ್ ಮಾಡ್ಬೇಕಷ್ಟೇ ಅನ್ನುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದು ಬಿಟ್ರೆ ಸಾಕು ಅನ್ನುವಂಥದ್ದಿದೆ. ಜನಪ್ರತಿನಿಧಿಗಳು ಅಂತ ಏನು ಕನಸ್ಕೊಂಡಿದ್ದಾರೆ ಇವರು? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರ ಜೊತೆಗೆ ಇವರು ಇರಬೇಕು ಅಂದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ. ಈ ಕಷ್ಟಗಳಿಗೂ ಸಮಸ್ಯೆಗಳಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿದ್ರೆ ಇವರನ್ನ ಯಾವ ಪುರುಷಾರ್ಥಕ್ಕೆ ನಾವು ಆರಿಸಿ ಕಳಿಸಿದ್ದೀವಿ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾವ ನಾಯಕರನ್ನಾದ್ರೂ ತಗೊಳ್ಳಿ ನೀವು. ಇಡೀ ಸರ್ಕಾರ ಇವತ್ತು ಹೋಗಿ ದಾವಣಗೆರೆಯಲ್ಲಿ ಕೂತ್ಕೊಂಡಿದೆ, ಬಾಗಲಕೋಟೆಯಲ್ಲಿ ಕೂತ್ಕೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಪಾಳಿಯಲ್ಲಿ ಜನ ನಿಂತಿದ್ದಾರೆ. ಆಟೋ ಚಾಲಕರು ಚೀತು ಅಂತ ಉಗಿತಾ ಇದ್ದಾರೆ. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ. ಇಂಥ ಕ್ರೂಷಿಯಲ್ ಟೈಮ್ ಅಲ್ಲಿ ನೀವು ನಮ್ಮ ಜೊತೆಗಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವೇನು ಅವ್ರಿಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ನೀವು ಅವರಿಗೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಕೊಡಿಸಿ ಸಾಕು. ಆಟೋ ಚಾಲಕರು ಸ್ವಾಭಿಮಾನಿಗಳು, ಅವರು ದುಡ್ಡು ತಿಂತಾರೆ. ಆದ್ರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದಾದ್ಯಂತ LPG ಸಿಗದೆ ಆಟೋಗಳು ಸ್ತಬ್ಧವಾಗಿದೆ. ಅಲ್ಲೊಂದು ಇಲ್ಲೊಂದು ಆಟೋನ ನೋಡ್ತಾ ಇದ್ದೀವಿ. ಇನ್ನೊಂದು 2-3 ದಿನ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಸಂಪೂರ್ಣವಾಗಿ ಆಟೋಗಳು ಸ್ತಬ್ಧ ಆಗುತ್ತೆ. ಎಲ್ಲಿಂದ ಆಟೋ ಓಡಿಸ್ಬೇಕು? ಅವರು ಹೇಗೆ ಓಡಿಸ್ಬೇಕು? ಆಟೋ ಗ್ಯಾಸೇ ಸಿಗ್ತಾ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಆಟೋ ಗ್ಯಾಸ್ ಬಂಕ್ ಮುಂದೆ ನಿಂತು ಅವರು ಸರ್ತಿ ಸಾಲಲ್ಲಿ ನಿಂತರೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಗ್ಯಾಸ್ ಗ್ಯಾರಂಟಿ ಕೊಡಬೇಕು ಈಗ ಸರ್ಕಾರ. ಆ ಗ್ಯಾರಂಟಿ ಈ ಗ್ಯಾರಂಟಿಯ ಮಧ್ಯೆ ಗ್ಯಾಸ್ ಗ್ಯಾರಂಟಿಯೂ ಒಂದಾಗೋಬಿಡ್ಲಿ. ಇಂತಹ ಸಂದರ್ಭದಲ್ಲಿ ಅಲ್ವಾ ಸರ್ಕಾರ ನಮ್ಮ ಜೊತೆಗೆ ನಿಲ್ಬೇಕಾಗಿರೋದು? ಇದರಲ್ಲೂ ರಾಜಕಾರಣ ಆಮೇಲೆ ಮಾಡಿ ನೀವು ಕೇಂದ್ರದ ಮೇಲೆ ಹಾಕ್ರಿ, ಕೇಂದ್ರದವರು ರಾಜ್ಯದ ಮೇಲೆ ಹಾಕ್ಲಿ. ಇದ್ರ ಮಧ್ಯೆ ಸಫರ್ ಆಗ್ತಾ ಇರುವಂತದ್ದು ನಾವು. ನಮಗೆ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕೊಡಿ, ರಾಜಕಾರಣ ಆಮೇಲೆ ಮಾಡಿಕೊಳ್ಳಿ ಅಂತ ಜನ ಹೇಳ್ತಾ ಇರೋದು. ನೊಂದ ಆಟೋ ಚಾಲಕರಿಂದ ಆತ್ಮಹತ್ಯೆಯ ಮಾತುಗಳು ಕೇಳಿ ಬರ್ತಾ ಇದೆ. ನಾವು ಸತ್ತೋಗ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಗ್ಯಾಸ್ ಚಿಂತೆ, ರಾಜಕಾರಣಿಗಳಿಗೆ ಎಲೆಕ್ಷನ್ ನ ಚಿಂತೆ. 2 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಮುಖ್ಯಮಂತ್ರಿಗಳೇ ಇವತ್ತು ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರಿಗೆ ಜನರ ಕಷ್ಟದ ಬಗ್ಗೆ ಬೇಕಾಗಿಲ್ಲ. ಇಲ್ಲಿವರೆಗೂ ಒಂದಾದ್ರೂ ಮಾತಾಡಿದಾರ ಅವರು? ನಾವು ಗ್ಯಾಸ್ನ ವ್ಯವಸ್ಥೆ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ ಅಥವಾ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಕೂಡಲೇ ನಿಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಥವಾ ಯಾವ್ದಾದ್ರೂ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಒಬ್ಬ ರಾಜಕಾರಣಿಯ ಬಾಯಲ್ಲಿ ಈ ಮಾತು ಬಂದಿದೆಯಾ? ನಾವು ಎಷ್ಟು ಲೀಡಲ್ಲಿ ಗೆಲ್ತೀವಿ, ಯಾರಿಗೆ ಈ ಎಲೆಕ್ಷನ್ ಟಫ್, ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು, ಬರೀ ಇದನ್ನೇ ಹೇಳ್ತಿದ್ದಾರೆ. ಅದನ್ನ ತಗೊಂಡು ನಮ್ಗೇನಾಗಬೇಕಾಗಿದೆ ರೀ? ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಇಲ್ಲಿ ಮಾತ್ರ ಇರೋದು ಚುನಾವಣೆ. ಉಳಿದ ಕಡೆ LPG ಸಿಗ್ತಾ ಇಲ್ಲ. ಅದಕ್ಕೇನ್ ಮಾಡ್ತೀರಿ? ಉತ್ತರ ಕೊಡಿ. ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ, ಅವ್ರಿಗೇನು ವ್ಯವಸ್ಥೆ ಮಾಡ್ತೀರಿ? ಉತ್ತರ ಕೊಡಿ. ಬಾಗಲಕೋಟೆ ದಾವಣಗೆರೆಯಲ್ಲಿ ಸರ್ಕಾರ ಫುಲ್ ಬಿಸಿ. ಇಡೀ ಸರ್ಕಾರ ಅಲ್ಲೇ ಠಿಕಾಣಿ ಹೂಡಿದೆ. ಸಚಿವರು ಅಧಿಕಾರಿಗಳು ಉಪಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿರುವಂತ CM ಸಾಹೇಬರು, ದಾವಣಗೆರೆಯಲ್ಲಿ ಬ್ಯುಸಿ ಆಗಿರುವಂತ DCM ಸಾಹೇಬರು. ಇದ್ರ ಮಧ್ಯೆ ಯಾವುದೋ ಮೂಲೆಯಲ್ಲಿ ನಿಂತು ಆಟೋ ಚಾಲಕ, ಸಾರ್ ನನಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೇಳೋರು ಯಾರು? ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಮ ಧ್ವನಿಯನ್ನ ಸರ್ಕಾರದವರೆಗೂ ತಲುಪಿಸೋದಕ್ಕೆ. ಆದ್ರೆ ಸರ್ಕಾರ ಇದನ್ನ ಎಷ್ಟು ಪ್ರಾಮಾಣಿಕವಾಗಿ ಆಲಿಸುತ್ತೆ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಅಸ್ಸಾಂಗೆ DCM ಸಾಹೇಬರು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಗ್ಯಾಸು ಅಂತ ಕುತ್ಕೊಳ್ಳೋಣ. ಕೇರಳ, ಅಸ್ಸಾಂ ಎಲೆಕ್ಷನ್ ಅಲ್ಲಿ ರಾಜ್ಯ ನಾಯಕರು ಬ್ಯುಸಿ ಆಗಿದ್ದಾರೆ. ಜನರ ಸಮಸ್ಯೆಗಿಂತ ನಿಮಗೆ ಎಲೆಕ್ಷನ್ ಮುಖ್ಯ ಆಗ್ಬಿಡ್ತು. ನೀವು ಸಾಯಿರಿ, ನಿಮ್ಮನ್ನ ತಗೊಂಡು ನಾವೇನ್ ಮಾಡೋಣ? ನಮಗೆ 2 ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿರೋದು ಇಂಪಾರ್ಟೆಂಟ್ ಆಗಿದೆ. ನನಗೆ ಅಸ್ಸಾಂ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರೆ ನನಗೆ CM ಪಟ್ಟ ಸಿಗುತ್ತೆ. ನಿಮ್ಮ ಗ್ಯಾಸ್ ತಗೊಂಡು ನಾವೇನ್ ಮಾಡೋಣ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಇದ್ದಾರೆ.
ಇವರು ಕೇಂದ್ರದ ಮೇಲೆ ಹಾಕೋದು, ಕೇಂದ್ರದವರು ರಾಜ್ಯದ ಮೇಲೆ ಹಾಕೋದು. ನಿಮ್ಮೆಲ್ಲರ ರಾಜಕಾರಣದ ಮಧ್ಯೆ ಸಾಯ್ತಾ ಇರೋದು ಯಾರು? ಜನಸಾಮಾನ್ಯರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಮ್ಮ ಜೊತೆಗೆ ನಿಲ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಜನಪ್ರತಿನಿಧಿ ಅಂತ ಯಾಕೆ ಕರೆಯೋಣ ನಾವು? ನಿಮ್ಮನ್ನ MLA ಮಂತ್ರಿ ಯಾಕೆ ಕರೆಯೋಣ ನಾವು? ನಿಮಗ್ ಮಾತ್ರ ಎಲ್ಲ ಐಷಾರಾಮಿ ವ್ಯವಸ್ಥೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಮಂತ್ರಿಗಳ ಮಕ್ಕಳು ಬಂದು ಆಟೋ ಓಡಿಸ್ಲಿ, ಅವಾಗ ನಮ್ ಕಷ್ಟ ಏನು ಅಂತ ಗೊತ್ತಾಗತ್ತೆ ಅಂತ. ಪರಿಸ್ಥಿತಿ ಬಹಳ ಬಿಗಡಾಯಿಸ್ತಾ ಇದೆ. ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಇದನ್ನ ಸರಿ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಕಂಡಲ್ಲಿ ನಿಮ್ಮನ್ನ ಹುಡುಕೊಂಡು ಬಂದು ಹೊಡೆಯುವಂತ ದಿನಗಳು ದೂರ ಇಲ್ಲ. ನಮ್ಮನ್ನ ಆಳುವಂತ ನಾಯಕರು ಹೇಳ್ತಾ ಇದೀವಿ. ಜನ ಈಗ ಆ ಮಟ್ಟಿಗೆ ರೊಚ್ಚಿಗೆದಿದ್ದಾರೆ. ಆ ದಿನಗಳನ್ನ ನೀವು ಬರಮಾಡಿಕೊಳ್ಳಬೇಡಿ. ಅಷ್ಟರೊಳಗಡೆ ವ್ಯವಸ್ಥೆ ಮಾಡಿ ಜನರಿಗೆ ಒಂದು ದಾರಿ ಮಾಡಿಕೊಡಿ. ಇಲ್ಲ ಅಂತಂದ್ರೆ ಅನುಭವಿಸಬೇಕಾಗುತ್ತೆ. ಇದು ಜನರ